ಇದನ್ನ UGD ಮಾಡೋಕ್ಕೆ 4 ವರ್ಷ ಟೈಮ್ ತಗೊಂಡ್ರು. ಇದು ಜಲ್ಲಿ ಹಾಕೋದು ಇದ್ರ ಮೇಲೆ ಬೆಡ್ಡಿಂಗ್ ಜಲ್ಲಿ ಹಾಕೋದಕ್ಕೆ 1 ವರ್ಷ ಟೈಮ್ ತಗೊಂಡಾರೆ. ಅಧಿಕಾರಿಗಳು ಸ್ಮಾರ್ಟ್ ಆಗ್ತಾ ಇದಾರೆ. ತುಮಕೂರು ನಗರ ಅಂತ ಸ್ಮಾರ್ಟ್ ಮಾಡ್ತಾರೆ. ಮಾತೈತ್ರಿ APL BPL ಬದಲಾವಣೆ ಮಾಡ್ತೀವಿ, ಅದನ್ನು ಮಾಡ್ತೀವಿ, ಇದನ್ನು ಮಾಡ್ತೀವಿ ಅಂತ ಹೋಗ್ತಾರೆ. ಇವೆಲ್ಲ ಕಾಣೋದಿಲ್ವ ಅವ್ರಿಗೆ? ಎಂಥ ಅಧಿಕಾರಿಗಳು, ಎಂಥ ML ಎಂಥ MP ಸೇರ್ಕೊಂಡು ಕೆಲಸ ಮಾಡ್ತಾವ್ರೆ. ಯಾರು ಕೇಳೋರು ಯಾರು ಇಲ್ವಾ ಇಲ್ಲಿ? ಡಸ್ಟ್ ಇದೆ, ನಾವು ಏನು ಇಲ್ಲಿ ನಿಂತ್ಕೊಳ್ಳೋದಿಲ್ಲ, ರೋಡಲ್ಲೂ ಬರಲ್ಲ. ತಂದೆ ಹೆಸರಿರೋದು GS ಬಸವರಾಜು ರಸ್ತೆ ಇತ್ತು ಸ್ವಾಮಿ, ಮಾಡ್ಬೇಕಾಯ್ತು ಸ್ವಾಮಿ. ಅವ್ರು ಆ ಹೆಸರಿಗಾದ್ರೂ ಅವ್ರು ಮಾಡ್ಬೇಕಾಯ್ತು. ಯಾಕೋ ಸ್ವಾಮಿ ಅವರು ಯಾಕೋ ನಮ್ಮ ಕಡೆ ಗಮನನೇ ಹರಿಸಿಲ್ಲ. ನಾವೇನು ಪಾಪಿಗಳಾಗ್ಬಿಟ್ಟಿದೀವೋ ಅಥವಾ ಓಟ್ ಹಾಕಿದೀವೋ ಇಲ್ವೋ ಗೊತ್ತಿಲ್ಲ ಸ್ವಾಮಿ. 1 ವರ್ಷವಾದರೂ ಈ ರಸ್ತೆಗಿಲ್ಲ ಡಾಂಬರು ಭಾಗ್ಯ. ಈ ಏರಿಯಾದ ಜನರಿಗೆ ಪ್ರತಿದಿನವೂ ಧೂಳಿನ ಮಜ್ಜನ. ಎಸ್, ತುಮಕೂರು ನಗರ ಸ್ಮಾರ್ಟ್ ಸಿಟಿ ಖ್ಯಾತಿಗೆ ಪಾತ್ರವಾಗಿದೆ. ಈ ಸ್ಮಾರ್ಟ್ ಸಿಟಿ ಯೋಜನೆ ಅಡಿಯಲ್ಲಿ ಸಾವಿರಾರು ಕೋಟಿ ರೂಪಾಯಿ ಅನುದಾನ ತುಮಕೂರು ನಗರಕ್ಕೆ ಬಂದಿತ್ತು. ಆದರೆ ಈ ಸ್ಮಾರ್ಟ್ ಸಿಟಿ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಈ ತುಮಕೂರು ನಗರದ ಕೆಲ ಬಡಾವಣೆಗಳ ರಸ್ತೆಗಳ ಪರಿಸ್ಥಿತಿ ಮಾತ್ರ ಹೇಳುತ್ತಿರುತ್ತಾಗಿದೆ. ಆ್ಯಕ್ಚುಲಿ ಇದು 1.5 ಇಯರಿಂದನೂ ಹಿಂಗೆ ಇದೆ. ನಮ್ಗೆ ಓಡಾಡೋದಕ್ಕೆಲ್ಲ ಸಿಕ್ಕಾಪಟ್ಟೆ ತೊಂದರೆ ಆಗ್ತಾ ಇದೆ, ಮತ್ತು ಸಿಕ್ಕಾಪಟ್ಟೆ ಧೂಳಿಂದ ಜಾಸ್ತಿ ಆರೋಗ್ಯನೂ ಕೂಡ ಹದಗೆಡುತ್ತೆ. ಮತ್ತು ಇದು ರೋಡು ಸ್ಟಾರ್ಟಿಂಗಲ್ಲಿ ಹೆಂಗಿತ್ತೋ ಹಾಗೆ ಇದೆ. ಇದನ್ನು ಯಾರು ಬಂದು ನೋಡು ಇಲ್ಲ, ಏನೂ ಇಲ್ಲ. ಅಂಗಡಿಗಳಿಗೆಲ್ಲನೂ ಸಿಕ್ಕಾಪಟ್ಟೆ ತೊಂದರೆ ಆಗ್ತಾ ಇದೆ, ಮತ್ತು ಮಕ್ಳಿಗೆ ಸ್ಕೂಲ್ಗೆ ಹೋಗೋದಕ್ಕೆ ತೊಂದರೆ ಆಗ್ತಾ ಇದೆ. ತುಂಬ ಎಫೆಕ್ಟ್ ಆಗ್ತಾ ಇದೆ. ಬಟ್ ಯಾರು ಇದನ್ನು ಕೇಳೋರು ಇಲ್ಲ, ಇದ್ರ ಬಗ್ಗೆ ಮಾತಾಡೋರು ಇಲ್ಲ. ಜನಕ್ಕೆಲ್ಲ, ಸಾಮಾನ್ಯ ಜನಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಆಗ್ತಾ ಇದೆ. ಯಾರಾದರೂ ಕೇಳ್ತಾರೆ ಮೇಡಮ್ ಬಂದು ಮಾಡಿಸ್ಕೊಡ್ತೀವಿ ರೋಡು ಅಂತ ಏನಾದ್ರು ಕೇಳಿದ್ದೀರಾ, ಹೇಳಿದ್ದೀರಾ? ಅಂದರೆ ಹೇಳ್ತಾರೆ ಜನಗಳು, ಕೆಲವೊಬ್ರು ಕೇಳೋರು ಕೇಳ್ತಾರೆ. ಬಟ್ ಅದನ್ನು ಅವರು ಗಂಭೀರವಾಗಿ ತಗೋಬೇಕು. ಇದನ್ನು ಯಾರು ಟೆಂಡರ್ ಎಲ್ಲ ತೊಗೊಂಡಿದ್ದಾರೋ ಅವರೆಲ್ಲ. ಆ್ಯಂಡ್ ಇದು ಜನಕ್ಕೆ ಸಿಕ್ಕಾಪಟ್ಟೆ ತೊಂದರೆ ಆಗ್ತಾಯಿದೆ. ಇದ್ರ ಬಗ್ಗೆ ಆದಷ್ಟು ಬೇಗ ಅಧಿಕಾರಿಗಳು ಗಮನಕ್ಕೆ ಹಾಕ್ಕೊಂಡು ಈ ರಸ್ತೆನ ಸ್ವಲ್ಪ ದುರಸ್ತಿ ಕಾರ್ಯ ಚೆನ್ನಾಗಿ ಬೇಗ ಆದಷ್ಟು ಬೇಗ ಮಾಡಿಕೊಡ್ಬೇಕು ಅಂತ ಕೇಳಿ. ಹೌದು, ನಗರದ ರಸ್ತೆಗಳು ತೀರಾ ಹದಗೆಟ್ಟಿದ್ದು ಪರಿಸ್ಥಿತಿ ದಿನದಿಂದ ದಿನಕ್ಕೆ ಬಿಗಡಾಯಿಸುತ್ತಿದೆ. ನಗರದ ಹೃದಯ ಭಾಗದ ಕೆಲವು ಪ್ರಮುಖ ರಸ್ತೆಗಳನ್ನು ಹೊರತುಪಡಿಸಿದ್ರೆ ಉಳಿದ ರಸ್ತೆಗಳಲ್ಲಿ ಓಡಾಟ ಮಾಡುವುದೇ ದುಸ್ತರವಾಗಿದೆ. ಬನಶಂಕರಿ 2ನೇ ಹಂತದಲ್ಲಿರುವ ಅಮರಜ್ಯೋತಿ ನಗರದ ಮುಖ್ಯ ರಸ್ತೆಯೇ ಇದಕ್ಕೆ ನೈಜ ಉದಾಹರಣೆಯಾಗಿದೆ. ಇದು ಸುಮಾರು ದಿನದಿಂದ ಹಿಂಗೆ ಇದೆ ಸರ್. ಒಂದು 6-7 ತಿಂಗಳಿಂದ ಹಿಂಗೆ ಇದೆ. ರೆಡಿ ಮಾಡಿಸ್ತೀವಿ ಅಂತ ರೆಡಿ ಮಾಡಿಸೋದಿಲ್ಲ. ಎಷ್ಟೆಲ್ಲ ನಾವು ಇದು ಮಾಡಿದ್ದೀವಿ. ರೆಡಿ ಮಾಡಿಸ್ತೀವಿ ಅಂತ ರೆಡಿ ಮಾಡ್ಸೋಂಗಿಲ್ಲ. ನಮ್ಮ ವಾರ್ಡನ್ಸರು ಎಲ್ಲ ಇದು ಮಾಡವ್ರೆ, ರೆಡಿ ಮಾಡ್ಸಂದ್ರೆ ರೆಡಿ ಮಾಡಿಸ್ತಿಲ್ಲ. ಸಂಜೆ ಜಲ್ಲಿ ಹಾಕಿ ಹಂಗೆ ಬಿಟ್ಟವ್ರೆ. ಸುಮಾರು ದಿನ ಸಂಜೆ ಬೆಳಗ್ಗೆ ಒಂದು ಸ್ವಲ್ಪ ನೀರು ಹಾಕಲ್ಲ. ಒಂದು ಗಾಡಿ ಓಡಾಡಿದ್ರು ಧೂಳು ಕಾಣಿಸಲ್ಲ, ಮುಂದೆ ರೋಡೇ ಕಾಣಿಸಲ್ಲ. ಹೆವಿ ಧೂಳು ಆಗುತ್ತೆ. ಸುಮ್ಮನೆ ಹೊಗೆಯಕ್ಕೂ ಇದಾಗಿ ನಮಗೆ ಓದ್ಕೊಳಕ್ಕೆ ಇದಾಗಲ್ಲ. ಸುಮ್ಮನೆ ಸೌಂಡ್ ಜಾಸ್ತಿ ಬರುತ್ತೆ ಗಾಡಿಗಳು ಓಡಾಡಿದ್ರೆ. ರಸ್ತೆ ಕಾಮಗಾರಿ ನಡೆಸ್ತೀವಿ, ಡಾಂಬರು ಹಾಕ್ಸ್ತೀವಿ ಅಂತ ಹೇಳಿ ಸುಮಾರು 1-1.5 ವರ್ಷದ ಹಿಂದೆಯೇ ರಸ್ತೆಯನ್ನ ಕಿತ್ತು ಹಾಕಲಾಗಿತ್ತು. ರಸ್ತೆಯನ್ನ ಕಿತ್ತು ಹಾಕಿ ಹೋಗಿದ್ದ ಗುತ್ತಿಗೆದಾರರು ನಂತರ ಆ ಕಡೆ ಮುಖ ಮಾಡಿರಲಿಲ್ಲ. ಹೀಗಾಗಿ ಈ ರಸ್ತೆಯಲ್ಲಿ ಓಡಾಡುವ ವಾಹನ ಸವಾರರು ಮತ್ತು ಸ್ಥಳೀಯರು ಪರದಾಡುವಂತಾಗಿತ್ತು. ಈ ಬಗ್ಗೆ ಸ್ಥಳೀಯರು ಆಕ್ರೋಶವನ್ನ ಹೊರಹಾಕಿದ್ರು. ಕೆಲವು ಸ್ಥಳೀಯರೇ ರಸ್ತೆಗೆ ಜಲ್ಲಿಯನ್ನ ಹಾಕಿಸಿ ತಾತ್ಕಾಲಿಕವಾಗಿ ರಸ್ತೆಯನ್ನ ಸರಿಪಡಿಸುವ ಕೆಲಸ ಮಾಡಿದ್ರು. ಇದೆಲ್ಲ ಆಗಿ ವರ್ಷವೇ ಕಳೆದು ಹೋಗಿದೆ. ಆದರೆ ಈವರೆಗೂ ಈ ರಸ್ತೆಗೆ ಡಾಂಬರು ಭಾಗ್ಯ ಸಿಕ್ಕಿಲ್ಲ. ಹೀಗಾಗಿ ಇಡೀ ರಸ್ತೆಯೇ ಧೂಳುಮಯವಾಗಿದ್ದು ಇಲ್ಲಿನ ಸ್ಥಳೀಯರು ನಿತ್ಯವೂ ಧೂಳಿನ ಮಜ್ಜನ ಮಾಡುವಂತಾಗಿದೆ. ಸರ್, ರೋಡಿನ ಬಗ್ಗೆ ರೋಡ್ ಕಿತ್ತಾಕಿ ಸುಮಾರು 1 ವರ್ಷ ಆಗ್ತಾ ಬಂತು. ಬಸ್ಸುಗಳು ಬರ್ತಾಯಿದ್ವು, ಬಸ್ಸುಗಳು ನಿಂತೋಗಿದ್ದಾವೆ. ಸ್ಟೂಡೆಂಟ್ಸ್ಗೆಲ್ಲ ಇರುಟು ಬರ್ತಾಯಿತ್ತು ಬರ್ತಾಯಿದ್ವು. ಮತ್ತು ಸ್ಟೂಡೆಂಟ್ಸ್ಗೆ ಸಾಕಷ್ಟು ಅನಾನುಕೂಲ ಆಗ್ತಾಯಿದೆ. ಬೇಡ ವೆಹಿಕಲ್ಸ್ ನಾವು ಹೋಗ್ತಾಯಿದ್ರು ಕೂಡ 2 ವೀಲರ್ಗಳಲ್ಲಿ ಏನೋ ಒಂದು ಕಲ್ಲು ಇನ್ನೊಬ್ರಿಗೆ ಯಾರು ಹೋಗ್ಬೇಕಾದ್ರೆ ಗೊತ್ತಲ್ಲ, ಟೈರ್ ಹಾಕೊಳ್ತಾ ಕಲ್ಲು ಪಟ್ಟು ಹೊಡೆಯುತ್ತೆ. ಅವ್ರಿಗೆ ಎಷ್ಟು ಏಟ್ ಆಗುತ್ತಲ್ವರ, ನೋವಾಗಲ್ವರ ಅವ್ರಿಗೆಲ್ಲ. ಈ ಥರ ನಾವೇ ಆಗಲಿ ಹೋಗ್ತಾ ಇರ್ಬೇಕಾದ್ರೆ ಜರ್ಕಂದ ಜಾರುತ್ತೆ. ಈ ಸ್ಥಿತಿ ಒಳಗೆ MLA MPಗಳು ಆಡ್ತಾರೆ ಈ ಜಾಗದಲ್ಲಿ. ಅವ್ರು ಬರೋದಿಲ್ಲ. ಯಾರು ಈ ರೋಡ್ ಸಂಬಂಧಪಟ್ಟವ್ರು ಯಾರು ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ, ಅವ್ರದ್ದು ಯಾವುದು ಸುಳಿವೇ ಇಲ್ಲ ಇಲ್ಲಿ. ಏನು ಬರಬೇಕು? ಮಾತೈತ್ರಿ APL BPL ಬದಲಾವಣೆ ಮಾಡ್ತೀವಿ, ಅದನ್ನು ಮಾಡ್ತೀವಿ, ಇದನ್ನು ಮಾಡ್ತೀವಿ ಅಂತ ಹೋಗ್ತಾರೆ. ಇವೆಲ್ಲ ಕಾಣೋದಿಲ್ವ ಅವ್ರಿಗೆ? ಇದನ್ನು UGD ಮಾಡೋಕ್ಕೆ 4 ವರ್ಷ ಟೈಮ್ ತಗೊಂಡ್ರು. ಇದು ಜಲ್ಲಿ ಹಾಕೋದು ಇದ್ರ ಮೇಲೆ ಬೆಡ್ಡಿಂಗ್ ಜಲ್ಲಿ ಹಾಕೋದಕ್ಕೆ 1 ವರ್ಷ ಟೈಮ್ ತಗೊಂಡಾರೆ. ಟಾರ್ ಹಾಕೋಕೆ ಎಷ್ಟು ವರ್ಷ ಬೇಕು ಅಂತ ಇವರಿಗೆ ಕನ್ಫ್ಯೂಷನ್. ನನಗೆ ಅಧಿಕಾರಿಗಳಿಗೆ ಗೊತ್ತಿಲ್ಲ. ಆ ಥರ ಪರಿಸ್ಥಿತಿಗೆ ತುಮಕೂರು ಸ್ಮಾರ್ಟ್ ಸಿಟಿ ಬಂದು ನಿಂತಿದೆ. ಈ ಲೆಕ್ಕಾಚಾರ ಅಂತ ಬರೀ ಹೆಸರಿಗೆ ಮಾತ್ರ ಹೇಳ್ತಾ ಇದ್ದಾರೆ ಅಂತ. ಅದು ಅಧಿಕಾರಿಗಳು ಕೇಳ್ಬಿಡ. ಸ್ಮಾರ್ಟ್ ಅಂದರೆ ಅವ್ರು ಅಧಿಕಾರಿಗಳು ಸ್ಮಾರ್ಟ್ ಆಗ್ತಾ ಇದ್ದಾರೆ. ತುಮಕೂರು ನಗರ ಅಂತ ಸ್ಮಾರ್ಟ್ ಮಾಡ್ತಾರೆ. ಸ್ವಾಮಿ, ನಾವು ಅಮರಜ್ಯೋತಿ ನಗರ ಈಶ್ವರಯ್ಯ ಅಂತೇಳಿ ಸ್ವಾಮಿ ರೋಡ್ ಕಿತ್ತಾಕ್ಬಿಟ್ಟು ಸುಮಾರು 1 ವರ್ಷ ಆಗಿದೆ. ಹತ್ತತ್ರ ಏನು ಅಮ್ಮಮ್ಮ ಹೇಳ್ದೇನು 1 ವರ್ಷನೇ ಅಂತ ಕಾಣಿಸ್ತಾ ಇದೆ. ಇದುವರೆಗೂ ಯಾರು ತುಮಕೂರಿನಲ್ಲಿ ಯಾರು ಇದ್ದಾರೋ ಇಲ್ವೋ ಗೊತ್ತಿಲ್ಲ. ಯಾರು ಬಂದು ನೋಡಿದವರು ಇಲ್ಲ, ಏನಿಲ್ಲ. ನಾವಿಲ್ಲಿ ಓಡಾಡಬೇಕಾದ್ರೆ ಆ ಜಲ್ಲಿ ಹಾಕಿದಾರಲ್ಲ, ಯಾವುದೋ ಗಾಡಿ ಹೊಡೆದ್ರೆ ಕಲ್ಲು
ಬಂದ್ಬಿಟ್ಟು ಕಾಲು ಮೈಗೆಲ್ಲ ಹೊಡಿತೈತೆ. ನಾವು ಎಷ್ಟೋ ಸಾರಿ ಏಟು ಕೊಡ್ತಿದ್ದೀವಿ. ಮತ್ತು ಇಲ್ಲಿ ನಾವು ವಾಸ ಮಾಡೋದು ಹೆಂಗೆ, ಓಡಾಡೋದು ಹೆಂಗೆ, ನಾವು ಜೀವನ ಮಾಡೋದು ಹೆಂಗೆ, ನಾವು ಇಲ್ಲೇ ಮನೆಗಳು ಇಕ್ಕೊಂಡು ನಾವು ಹೆಂಗೆ ಸ್ವಾಮಿ ಮಾಡಬೇಕು? ಹತ್ತಿರ ಮೇನ್ ರೋಡ್ಗೆ ಹತ್ತಿರ ಇದೆ ಸ್ವಾಮಿ, ಯಾರು ನೋಡೋಕ್ಕೆ ಬರ್ತಾಯಿಲ್ಲ. ನಾವು ಜಿಲ್ಲಾಧಿಕಾರಿಗಳು ಕೇಳಬೇಕಾ? ಅವರ ಪಾಪ ಜಿಲ್ಲೆದೇ ಸಾಕಾಗಿರುತ್ತೆ. ನಮ್ಮ ಮಹಾನಗರ ಪಾಲಿಕೆ ಆಯ್ತಿದ್ದಾರೆ, ಅವ್ರು ಯಾಕೆ ನಮ್ಮ ಮೇಲೆ ಕನಿಕರನೇ ಇಲ್ಲ. ಇನ್ನು ಈ ಬಗ್ಗೆ ಹಲವಾರು ಬಾರಿ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ. ಶಾಸಕರಿಗೂ ಈ ಸಮಸ್ಯೆಯ ಬಗ್ಗೆ ಚೆನ್ನಾಗಿಯೇ ಅರಿವಿದೆ, ಆದರೆ ಅದ್ಯಾಕೋ ಗೊತ್ತಿಲ್ಲ, ಅವರು ಕೂಡ ಈ ಬಗ್ಗೆ ತಲೆ ಕೆಡಿಸಿಕೊಳ್ತಿಲ್ಲ. ಹೀಗಾಗಿ ಇಲ್ಲಿನ ಜನ ನಿತ್ಯವೂ ಅಧಿಕಾರಿಗಳಿಗೆ, ಜನಪ್ರತಿನಿಧಿಗಳಿಗೆ ಹಿಡಿಶಾಪ ಹಾಕಿಕೊಂಡೇ ಓಡಾಡುವಂತಾಗಿದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.